ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡ್ಬೇಕು. ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ಟು ಆಮೇಲೆ ಬೀದಿಗೆ ನಿಂತ್ಕೊಳ್ಳೋ ಪರಿಸ್ಥಿತಿ ತರಬಾರ್ದು. ಆ ಭಾರತಿ ಏನ್ ಬೇಕಾದ್ರೂ ಮಾಡ್ತಾಳೆ. ಮಾಡ್ತಾಳೆ. ಅವಳು ಮಾಡೋದನ್ನ ನೋಡಿ ನಾನೇನ್ ಕಳ್ಳೆಕಾಯಿ ತಿಂತಾ ಇರ್ತೀನಾ? ಮಾ, ನಾವು ಭಾರತಿನ ನೋಡ್ತಾ ಇರ್ಬೇಕು. ಅವಳು ಎಲ್ಲೇ ಒಂಟಿಯಾಗಿ ಹೋದ್ರೂ ಅವಳಿಗೂ ಮೊದಲು ನಾವೇ ಅಲ್ಲಿ ಇರ್ಬೇಕು. ಪೂರ್ಣ ಹೇಗೂ ಭಾರತಿ ನೋಡೋದಕ್ ಬರ್ತಾರೆ, ಆ ನಂಬಿಕೆ ನನ್ಗಿದೆ. ಇನ್ಮೇಲ್ ಭಾರತಿನ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಗಮನಿಸ್ಬೇಕು. ತಗೋ. ತಗೋ, ಇಟ್ಕೋ. ಇವಾಗ್ಲೇ ಕಣ್ಣಿಗೆ ಹಾಕೊಂಡ್ರು ಸರಿ, ಇಲ್ಲ ಭಾರತಿನ ಫಾಲೋ ಮಾಡ್ಬೇಕಾದ್ರೆ ಹಾಕೊಂಡ್ರು ಸರಿ. ಅದು ನಿನ್ನಿಷ್ಟ. ನೋಡಿದ್ಯಾ ರಾಗಿಣಿ, ಈ ಮನೆಯಲ್ಲಿ ಒಂದಲ್ಲ ಒಂದ್ ಕಾರಣಕ್ಕೆ ಭಾರತಿನ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ನಾವ್ ಸಪ್ರೇಟ್ ಆಗಿ ಮಾತಾಡ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡು ಎಣ್ಣೆ ತಂದ್ಕೊಟ್ಟಿದ್ದಾರೆ ನೋಡು ನಿನ್ ಮನೆಯವರು. ಹಗಲಲ್ಲಿ ನೋಡ್ಕೊಂಡ್ ಮಾತಾಡ್ಬೇಕು ಅಂತ ಹೇಳ್ತಾರೆ. ಈ ಮನೆಯಲ್ಲಿ ಎಲ್ಲ ಹೊತ್ತು ನೋಡ್ಕೊಂಡೇ ಮಾತಾಡ್ಬೇಕು. ಇವರೆಲ್ಲರೂ ಒಬ್ರಿಗೊಬ್ರು ಚೆನ್ನಾಗೇ ಇದಾರಮ್ಮ. ನಾವೇ ತಮ್ಮನ್ನ ಕಳ್ಕೊಂಡು ಈ ಮನೆಯಲ್ಲಿ ಒಂಟಿಯಾಗಿದ್ದೀವಿ. ಯಾರು? ನೀವ್ ಸಪ್ರೇಟ್ ಆಗಿದ್ದೀರಾ? ಈ ಮನೆನೇ ಹಾಳ್ ಮಾಡಕ್ ಬಂದಿರೋ ಗೆದ್ಲುಗಳು ನೀವು. ತರುಣ್ ಬರ್ತಾನೆ. ಅವನು ಪೂರ್ಣಂಗೆ ಲಾಯರ್ ಹುಡ್ಕಕ್ ಹೋಗಿದ್ದಾನೆ. ಅವನ್ ಬಂದ್ಮೇಲೆ ಇದೆ ನಿಮ್ಮಿಬ್ರಿಗೂ ಕಚೇರಿ. ಅದ್ಕೆ ತರುಣ್ ಇವ್ರಿಗೇನೂ ಮಾಡೋದ್ ಬೇಡ, ನಾನೊಬ್ಳೆ ಸಾಕು. ಇವ್ರು ಇದುವರೆಗೂ ಮಾಡಿದ್ದಕ್ಕೆಲ್ಲ ಪರಿತಾಪ ಪಟ್ಟಿದ್ದು ಸಾಕು. ಅದ್ಕೆ ಇವ್ರಿಗೋಸ್ಕರ ತುಂಬಾನೇ ಮಾಡಿದೀವಿ. ಇನ್ಮುಂದೆ ಬೇರೆ ರೀತಿನೇ ಮಾಡ್ಬೇಕು. ಇವಳು ಬೇಡ ಅಂತ ಡೈವರ್ಸ್ ಮಾಡಕ್ ಹೋಗಿದ್ದ ತರುಣ್ನ ಇವಳೇ ಅವನ್ ಹೆಂಡತಿ ಆಗಿರ್ಬೇಕು ಅಂತ ಮತ್ತೆ ಇವಳನ್ನ ನಮ್ಮ ಮನೆ ಕರ್ಕೊಂಡ್ ಬಂದಲ್ಲ ನಾನು. ಅದಕ್ಕೆ ಇವಳು ಕೊಟ್ಟಿರೋ ಬಹುಮಾನ ನನ್ ಗಂಡನ್ನ ACP ಮೂಲಕ ಎನ್ಕೌಂಟರ್ ಮಾಡಿಸೋದು. ತರುಣ್ಗೂ ಗಾಯತ್ರಿಗೂ ನಡಿಬೇಕಾಗಿರೋ ಮದ್ವೆನ ತಡೆದು ನಿಲ್ಸಿ ತರುಣ್ ಒಬ್ನೇ ಕೊನೆವರೆಗೂ ಇವಳು ಗಂಡನಾಗಿ ಬದುಕ್ಬೇಕು ಅಂತ ಆಸೆ ಪಟ್ಟಿರೋ ನನಗೆ ನೀನ್ ಕೊಟ್ಟಿರೋ ಪಟ್ಟ ಯಾವುದು ಅಂತ ಗೊತ್ತಾ? ವಿಧವೆ. ರಾಗಿಣಿ, ನಿನ್ ಮಗು ಕಾಣೆ ಆಗ್ ಹೋದಾಗ ನಾನು ನನ್ ಗಂಡ ಹುಡುಕಿ ಕಣ್ ಹಿಡ್ದು ನೀನ್ ನಿನ್ ಕುಟುಂಬದ ಜೊತೆ ಸಂತೋಷವಾಗಿ ಬದುಕ್ಬೇಕು ಅಂತ ಆಸೆ ಪಟ್ಟ ನನಗೆ ನನ್ ಕುಟುಂಬನೇ ಬೇರೆ ಆಗ್ಬೇಕು ಅಂತ ನೀನ್ ಆಸೆ ಪಡ್ತಿದ್ಯಾ ಅಲ್ವಾ? ಎಲ್ಲದಕ್ಕೂ ನೀನು ಧನ್ಯವಾದ ಹೇಳ್ತಿರೋದು ಹೀಗೇನಾ? ನಡೆಯಲ್ಲ, ಇದ್ರಲ್ಲಿ ಯಾವುದೂ ನಡೆಯಲ್ಲ. ರಾಗಿಣಿ, ಇವತ್ತು ಒಳ್ಳೆ ದಿನ, ಒಳ್ಳೆದೇ ನಡೆಯುತ್ತೆ. ಇಲ್ನೋಡು, ನಿನ್ ತಮ್ಮನ್ನ ನಾನು ಕೊಂದಿಲ್ಲ, ನನ್ ಪೂರ್ಣನೂ ಕೊಲ್ಲಿಲ್ಲ. ಇದೇನೆ ಸತ್ಯವಾದ ವಿಷಯ. ಇದು ನಮ್ದೇ. ಹುಚ್ಚುತನದಲ್ಲಿ ಏನಾದ್ರೂ ಕೆಲ್ಸ ಮಾಡಿದ್ರೆ ನನ್ ಪೂರ್ಣನ ಆ ACP ಕೈಯಲ್ಲಿ ಸಿಕ್ಕಾಕ್ಸೋಕ್ ನೋಡಿದ್ರೆ ಅದ್ಕೆ ನಿಮ್ ಕಣ್ಣಿಗೆ ಹಾಕೊಳ್ಳೋಕ್ ಎಣ್ಣೆ ಅಷ್ಟೇ ಕೊಟ್ಟಿದ್ದಾರೆ. ನಾನು ನಿಮ್ಮಿಬ್ಬರ ಫೋಟೋಗೆ ಹೂ ಹಾಕಿ ಕುಂಕುಮ ಹಚ್ಚಿ ಗೋಡೆಗೆ ನೇತ್ ಹಾಕ್ತೀನಿ. ಬನ್ನಿ ಅದ್ಕೆ.
ಎಣ್ಣೆ ಕೊಡಕ್ ಬಂದ್ಲು, ಅವಳೇ ಇಟ್ಕೊಳ್ಳಿ. ಆ ಭಾರತಿಗಿರೋ ಕೊಬ್ಬು ನೋಡುದ್ಯಾ? ನಮ್ಮನ್ನೇ ಸಾಯಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾಳೆ. ಆ ACPಗೆ ಫೋನ್ ಮಾಡು. ನಮ್ಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾಳೆ ಅಂತ ಅವಳ ಮೇಲೆ FIR ಹಾಕ್ಸಿ ಒಳಗ್ ಹಾಕಿಸ್ಬೇಕು. ಇಲ್ಲಾಂದ್ರೆ ನಮ್ಮೂಸರ್ಗೆ ಆಪತ್ತು. ಅಮ್ಮ, ಇವಳ ಬೆದರಿಕೆಗೆ ನೀನ್ ಬೇಕಿದ್ರೆ ಹೆದರ್ಕೋ. ನಾನ್ ಹೆದರ್ಪುಕ್ಲಿನೂ ಅಲ್ಲ, ಹೆದರ್ಕೊಳ್ಳೋದು ಇಲ್ಲ. ಅವಳ ಚರ್ಮ ಸುಲ್ದು ಅವಳ ಬಣ್ಣ ಬಯಲ್ ಮಾಡ್ತೀನಮ್ಮ. ಅದಕ್ಕೆ ಅವಳು ನಮ್ ಜೊತೆನೆ ಇರ್ಬೇಕು. ಜೀಲಕ್ ಕಳಿಸ್ಬಿಟ್ರೆ ಪೂರ್ಣ ಭಾವ ಹೇಗ್ ಭೇಟಿ ಆಗ್ತಾರೆ? ಆ ಅವಕಾಶನ ನಾವ್ ಕಳ್ಕೋಬಾರ್ದಮ್ಮ. ಅವಳು ಮಾಡ್ತಿರೋ ಬೆದರಿಕೆನ್ ಕೇಳ್ಕೊಂಡು ಸದ್ಯಕ್ಕೀಗ ತಗ್ಗಿ ಬಗ್ಗೆ ನಡೆಯೋ ತರ ನಾಟ್ಕಾಡೋಣ. ಸಮಯ ಬಂದಾಗ ಎದ್ ನಿಂತು ಅವಳನ್ ತುಳಿಯೋಣಮ್ಮ. ವೇಟ್ ಮಾಡು. ಇಲ್ಲೋಡು, ಏನೇ ಇದ್ರೂ ನಿಧಾನಕ್ ಮಾತಾಡು. ಇದನ್ ಕೇಳಿಸ್ಕೊಂಡು ಸಮಯ ಸಂದರ್ಭ ಕಾಯ್ದೆ ಈಗ್ಲೇ ಏನಾದ್ರೂ ಮಾಡ್ಬಿಡ್ತಾಳೆ. ಈ ಮನೇಲಿರೋ ಕಂಬಗಳು ಕೂಡ ನಮ್ ಮಾತನ್ನ ಕೇಳಿಸ್ಕೊತಾ ಇರತ್ತೆ. ಇನ್ಮೇಲೆ ಏನೇ ಇದ್ರೂ ಮನೆಯಿಂದ ಆಚೆ ಹೋಗಿ ಮಾತಾಡೋಣ. ಭಾರತಿ, ಬಾಗ್ಲು ತೆಗೆ. ನಾನು ಪೂರ್ಣ ಬಂದಿದ್ದೀನಿ ಭಾರತಿ. ಭಾರತಿ, ಒಳಗ್ ಬನ್ನಿ. ಪೂರ್ಣ, ಅಯ್ಯೋ ಪಾಪಿ, ಅಂದ್ಕೊಂಡೆ ಈ ತರ ನಡೀತೆ ಅಂತ ನಾನು ಅಂದ್ಕೊಂಡೆ. ಈ ಭಾರತಿ ಸೀತೆ ತರ ಪೂರ್ಣ ಪೂರ್ಣ ಅಂತ ನಾಟ್ಕಾಡಿ ಈ ಅನೂಪ್ ಬಂದ್ ಕೂಡ್ಲೆ ಅವನ್ ಜೊತೆ ಬಾಗ್ಲು ಹಾಕೊಂಡ್ ಸರ್ಸ ಆಡ್ತಿದ್ದಾಳ. ಇರೇ ಭಾರತಿ, ನಿಮ್ಮಿಬ್ಬರ ಯೋಗ್ಯತೆ ಏನು ಅಂತ ಈ ರಾತ್ರಿನೇ ಬಯಲ್ ಮಾಡ್ತೀನಿ. ಭಾರತಿ, ನಮ್ಮನೇಲೆ ಈ ವೇಷ ಹಾಕೊಂಡು ಎಲ್ಲರನ್ನೂ ಯಾಮಾರಿಸೋ ದೌರ್ಭಾಗ್ಯ ಬೇರೆ ಯಾರಿಗೂ ಬರಬಾರ್ದು. ಈ ವೇಷನ ಕಳ್ಚಿಟ್ಟು ಪೂರ್ಣನಾಗಿ ಮನೆಗೆ ಬಂದ್ಮೇಲೂ ಕೂಡ ಮತ್ತೆ ಅನೂಪ್ ವೇಷ ಹಾಕಿಸ್ತು ವಿಧಿ. ಇದು ವಿಧಿ ಅಲ್ಲ ಪೂರ್ಣ, ನ್ಯಾಯ. ಆ ACP ನಿನ್ನ ನೋಡಿದ ತಕ್ಷಣ ಗುಂಡ್ ಹಾರಿಸ್ತೀನಿ ಅಂತ ಹೇಳಿದಾನೆ. ಈ ರಾಗಿಣಿ ಯಾವಾಗ ನೀನ್ ನನ್ನ ನೋಡಕ್ ಬರ್ತೀಯೋ ಆಗ ನಿನ್ನ ಹಿಡ್ಕೊಡ್ಬೇಕು ಅಂತ ಕಾಯ್ತಿದ್ದಾಳೆ. ಹೌದು, ನೀನು ಒಳಗ್ ಬಂದಿದ್ದನ್ನ ಯಾರೂ ನೋಡ್ಲಿಲ್ಲ ಅಲ್ವಾ? ಇಲ್ಲ ಭಾರತಿ, ಯಾರು ನೋಡ್ಲಿಲ್ಲ. ಅಣ್ಣ 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 ಅಣ್ಣ. ಏನ್ ಕೋಮಲ, ಇಷ್ಟೊತ್ತಲ್ಲಿ ಬಂದ್ ಬಾಗಿಲು ತಟ್ತಾ ಇದ್ಯಾ? ಶ್ರೀಮತಿ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದಾಳೆ. ಎದ್ರೆ ಪೂರ್ಣ ಪೂರ್ಣ ಅಂತ ಅಳಕ್ ಶುರು ಮಾಡ್ತಾಳೆ. ನಾನು ಅವಳಿಗೆ ಮಾತ್ರೆ ಕೊಟ್ಟು ಸರಿ ಮಲಗಿಸಿದ್ದೀನಿ. ಮಲಗ್ಲಿ, ನೀವು ಬಾಗ್ಲು ಹಾಕಿ ಅಣ್ಣ. ಏನ್ ಹೇಳ್ತೀನಿ, ಕೋಮಲ, ಬಾಗ್ಲು ಹಾಕಿ ಅಣ್ಣ. ಏನಾಯ್ತು? ಏನ್ ವಿಷಯ? ಅಯ್ಯೋ ಅಣ್ಣ, ಅದನ್ ಯಾಕೆ ಕೇಳ್ತೀರಾ? ಅದನ್ ಹೇಳೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ. ಈ ಮನೆಯಲ್ಲಿ ಮಧ್ಯರಾತ್ರಿಲಿ ಏನೆಲ್ಲ ನಡೀತಿದೆ ಅಂತ ನೀವೇ ನಿಮ್ ಕಣ್ಣಾರೆ ಬಂದ್ ನೋಡಿ. ಏನ್ ನಡೀತಾ ಇದೆಯಮ್ಮ? ಅಯ್ಯೋ, ನೀವೇ ಬಂದ್ ನೋಡಿ ಅಣ್ಣ. ಬನ್ನಿ, ಬೇಗ ಏನಪ್ಪ? ಬನ್ನಿ. ಪೂರ್ಣ, ಈ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬೇಡ.
ಎಸಿಪಿಗೆ ಸಂದೇಹ ಬಂದು ನಿನ್ನ ಕಣ್ ಹಿಡಿದ್ಬಿಡ್ತಾನೆ. ಈಗ ನೀವ್ ಅನೂಪ್ ವೇಷ ಹಾಕಿರೋದು ಕತ್ತಿ ಮೇಲ್ ನಡೆಯೋ ಹಾಗಿದೆ. ನಿಮಗೆ ಯಾವಾಗ ಏನಾಗುತ್ತೇನೋ ಅಂತ ಪ್ರತಿ ಕ್ಷಣನೂ ಆತಂಕದಲ್ಲಿ ಸಾಯ್ತಿದ್ದೀನಿ ಪೂರ್ಣ. ಭಾರತಿ, ನಾನಿಲ್ದೇನೆ ನೀನು ಕಷ್ಟಪಡಬಾರ್ದು ಅಂತ ನಾನು ಮತ್ತೆ ಈ ಅನೂಪ್ ವೇಷನ ಹಾಕೊಂಡೆ. ಅದು ಬರೀ ತಪ್ಪಿಸ್ಕೊಳ್ಳೋದಿಕ್ ಮಾತ್ರ ಅಲ್ಲ, ನಿನಗೋಸ್ಕರ ಮತ್ತೆ ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ನಮ್ಮ ಮಗುಗೋಸ್ಕರ ಭಾರತಿ. ನನ್ನ ಜೀವದ ಬಗ್ಗೆನೂ ಯೋಚನೆ ಮಾಡದೆ ಅನೂಪಾಗಿ ಬಂದು ನಿಂತಿದ್ದೀನಿ. ಗರ್ಭಿಣಿಯಾಗಿರೋ ನಿನಗೆ ಕಷ್ಟ ಕೊಡಬಾರ್ದು ಅಂತ. ಮಗು ಹುಟ್ಟೋವರೆಗೂ ನಿನಗೆ ಯಾವ ತೊಂದರೆನೂ ಆಗದೆ ಇರೋ ಥರ ನಾನು ನೋಡ್ಕೋಬೇಕು. ನೀನು ಇಷ್ಟಪಟ್ಟಿರೋದನ್ನೆಲ್ಲ ತಗೊಟ್ಟು ನಿನ್ನ ಸಂತೋಷವಾಗಿ ನೋಡ್ಕೋಬೇಕು ಭಾರತಿ. ಈಗ ನನ್ನನ್ನು ನಾನು ಕಾಪಾಡ್ಕೊಳ್ಳೋದಕ್ಕಿಂತ ನಿನ್ನನ್ನು ಮತ್ತೆ ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗುನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದಾಗಿದೆ ಭಾರತಿ. ಏ ಭಾರತಿ, ಬಾಗಿಲ್ ತೆಗಿ. ಏ ಭಾರತಿ, ಬಾಗಿಲ್ ತೆಗಿ. ಬಾಗಿಲ್ ತೆಗಿ ಅಂತಿದ್ದೀನಲ್ಲ. ಪೂರ್ಣ, ನೀನ್ ಹೋಗಿ ಬಚ್ಚಿಟ್ಕೋ, ಹೋಗು. ಭಾರತಿ, ಬಾಗಿಲ್ ತೆಗಿ. ಕೋಮಲ, ಯಾಕೆ ಈಗ ಭಾರತಿ ರೂಮ್ ಬಾಗಿಲು ತಟ್ತಾ ಇದ್ಯಾ? ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಅಯ್ಯೋ ಪಾಪ, ಅವಳು ಪೂರ್ಣ ಸಿಕ್ಕಿಲ್ಲ ಅನ್ನೋ ದುಃಖದಲ್ಲಿದ್ದಾಳೆ. ಯಾರು? ಭಾರತಿನಾ? ಇರ್ತಾಳೆ ಇರ್ತಾಳೆ, ಚೆನ್ನಾಗಿರ್ತಾಳೆ. ಯಾವಾಗಪ್ಪ ಪೂರ್ಣ ಹೋಗ್ತಾನೆ, ಯಾವಾಗ ಅನೂಪ್ ಬರ್ತಾನೆ ಅಂತ ಕಾಯ್ತಾ ಕೂತ್ಕೊಂಡಿದ್ಲು. ಇವಾಗ ನೀವೇ ನೋಡ್ತೀರಲ್ಲ, ಇರಿ. ಏ ಭಾರತಿ, ಈಗ ಬಾಗಿಲ್ ತೆಗಿತೀಯಾ ಇಲ್ವಾ? ಮರ್ಯಾದೆಯಿಂದ ಹೊರಗಡೆ ಬಾರೆ. ಇಲ್ಲ ಅಂದ್ರೆ ಬಾಗಿಲ್ ಹೊಡ್ದಾಕಿ ನಾನ್ ಒಳಗ್ ಬರ್ತೀನಿ. ಎಷ್ಟು ದಿನದಿಂದ ನಡೀತಿದೆ ಡ್ರಾಮಾ. ಬಾಗಿಲ್ ಮುಚ್ಕೊಂಡಿದ್ದಾಳೆ. ಬಾಗಿಲ್ ತೆಗಿಯ ಮೊದ್ಲು. ಅತ್ತೆ, ಸ್ವಲ್ಪ ಮೆತ್ತಗ್ ಮಾತಾಡಿ. ಅಮ್ಮ ಏನಾದ್ರೂ ಎದ್ ಬಂದ್ರೆ ನೀವು ಭಾರತಿಗ್ ಮಾತಾಡೋದ್ ನೋಡಿದ್ರೆ ನಿಮ್ಮನ್ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾರೆ. ಈಗೇನ್ ನಿಮ್ ಸಂದೇಹ? ಭಾರತಿ ಬಾಗ್ಲಿ ತೆಗಿಬೇಕು ಅಷ್ಟೇ ತಾನೆ? ಹೌದು, ಅಷ್ಟೇ. ತೆಗಿಯೋದಿಕ್ ಹೇಳು. ಭಾರತಿ, ಬಾಗ್ಲಿ ತೆಗಿಯಮ್ಮ. ಭಾರತಿ. ಇವಳು ತೆಗೆದ್ ಬಿಡ್ತಾಳ. ಏಯ್, ಬಾಗಿಲ್ ತೆಗಿ ಅನ್ನಲ್ಲೇ. ಏನಾಯ್ತೆ? ಮವ, ಏನಾಯ್ತು? ಯಾಕೆ ಬಾಗಿಲು ತಟ್ಟಿದ್ರಿ? ಏನ್ ಚಿಕ್ಕಮ್ಮ, ಏನಾಯ್ತು? ಏನೂ ಆಗಿಲ್ಲ. ಇನ್ಮೇಲೆ ನಿನ್ ಗುಟ್ಟು ರಟ್ಟಾಗುತ್ತೆ. ಏಯ್, ಅನೂಪೆಲ್ಲೆ? ಅನೂಪೆಲ್ಲಿ? ಏಯ್, ಅನೂಪ್, ಹೊರಗಡೆ ಬರ್ತೀಯಾ ಇಲ್ವಾ ನೀನು? ಯಾರು? ಅನೂಪ್ ಯಾಕೆ ನನ್ ರೂಮಿಗೆ ಬರ್ತಾರೆ? ನೀವ್ ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಂಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗಲ್ಲ ಕಣೆ ನಿನ್ಗೆ. ನಮಗ್ ಅರ್ಥ ಆದ್ರೆ ಸಾಲಲ್ವಾ ನಿಂಗೆ? ಅಣ್ಣ, ಹೋಗಿ ನೀವ್ ಒಳಗಡೆ ಹೋಗಿ ನೋಡಿ. ಅನೂಪ್ ಅಲ್ಲೇ ಬಚ್ಚಿಟ್ಕೊಂಡಿರ್ತಾನಣ್ಣ. ಹೋಗಿ ಅಣ್ಣ, ಹೋಗಿ. ನಿಮ್ ಮುದ್ದು ಸೊಸೆ ಮಾಡೋದನ್ನ ಕೋಮಲ, ನೀವ್ ಹೋಗೋದಿಲ್ಲ, ನಾನ್ ಹೋಗ್ತೀನಿ. ಅವನನ್ನ ಹೇಗೆ ಎಳ್ಕೊಂಬರ್ತೀನಿ ಅಂತ ನೋಡಿ. ಏ ಅನೂಪ್, ಅನೂಪ್. ಎಲ್ಲೂ ಇಲ್ವಲ್ಲ. ಎಲ್ಲಿ? ಒಳಗಡೆ ಬಂದಲ್ಲ. ಒಳಗಡೆ ತಾನೆ ಬಂದ. ದಿಢೀರಂತ ಎಲ್ಲಿಗೆ ಹೋದ? ಅಯ್ಯೋ, ಒಳಗಡೆ ಬಂದಿದ್ದ, ನಾನು ನೋಡಿದ್ನಲ್ಲ. ಎಲ್ಲಿಗೆ ಹೋದ? ಏನಾಯ್ತು?
ಅವನು ಇಲ್ಲ ಅಣ್ಣ. ನಿನಗೇನಾದ್ರೂ ಬುದ್ಧಿ ಇದೆಯಾ? ಹಾ, ಏನು ಗೊತ್ತಿಲ್ದಿರೋ ಭಾರತಿ ಮೇಲೆ ಈ ರೀತಿ ಆಪಾದನೆ ಮಾಡಕ್ಕೆ ನಿನಗೆ ಮನ್ಸು ಹೇಗ್ ಬಂತು? ಇಲ್ಲ ಅಣ್ಣ, ನನ್ ಕಣ್ಣಾರೆ ನಾನೇ ನೋಡ್ದೆ. ಆ ಅನೂಪ್ ಒಳಗಡೆ ಬಂದ, ಒಳಗಡೆನೆ ಇದ್ದ. ಆದ್ರೆ ಹೇಗ್ ಮಾಯ ಆಗೋದಂತ ನನಗ್ ಗೊತ್ತಿಲ್ಲ ಅಣ್ಣ. ಈ ಸಮಯದಲ್ಲಿ ಏನಾದ್ರೂ ಕನ್ಸ್ಕೊಂಡ್ಯಾ ನೀನು? ಅಲ್ಲ, ಕನ್ಸಲ್ಲಾದ್ರೂ ನಿಂಗೆ ಒಳ್ಳೆ ಕನ್ಸ್ ಬರಬಾರ್ದ? ಅಲ್ಲ, ನನ್ನ ಸೊಸೆನ ಏನಂತ ಅನ್ಕೊಂಡಿದ್ಯಾ ನೀನು? ಅವಳ ಮೇಲೆ ಈ ತರ ಆಪಾದನೆ ಮಾಡ್ತಿದ್ಯಲ್ಲ, ಅವಳನ್ನ ನೋಯಿಸಿದ್ರೆ ನಿನಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಹೊತ್ತಲ್ ಬಂದು ಎಲ್ರ ನಿದ್ದೆನೂ ಹಾಳು ಮಾಡ್ಬಿಟ್ಟೆ. ಇಲ್ಲಿ ಕೇಳೋ, ನನ್ನ ಸೊಸೆ ಮೇಲೆ, ನನ್ನ ಮಗನ್ ತರ ಇರೋ ಅನೂಪ್ ಮೇಲೆ ಈ ತರ ಎಲ್ಲ ಆಪಾದನೆ ಮಾಡ್ಬೇಡ. ಹೋಗ್ ಮಲ್ಕೋ. ಇಲ್ಲಿ ಕೇಳೋ, ಆಮೇಲೆ ನಾನು ಮನುಷ್ಯನಾಗಿರಲ್ಲ. ನಾನ್ ಹೇಳಿದ ನಂಬಲ್ಲ ಅಲ್ವಾ ನೀವು? ಅಯ್ಯೋ, ನಾನ್ ನೋಡಿದ್ ನಿಜಾನೇ ಅಣ್ಣ. ನಿಮ್ ಜೊತೆ ಒಡ ಹುಟ್ಟಿರೋ ನಿಮ್ ತಂಗಿ ಹೇಳೋದ ನಾನ್ ನಂಬಲ್ಲ ಅಲ್ವಾ ಅಣ್ಣ? ಅಯ್ಯೋ, ಇದಕ್ ಮೇಲೆ ನಾನ್ ಏನ್ ಹೇಳಿ? ಅದೇ ಊರಲ್ಲೆಲ್ಲ ಮಾತಾಡ್ತಿದಾರಲ್ಲ, ಪೂರ್ಣ ಬರೋದಕ್ಕೂ ಮುಂಚೆ ಈ ಅನೂಪು ಭಾರತಿನೂ ಸೇರಿ ಆಡಿರೋ ಡ್ರಾಮಾ ಈಗ್ಲೂ ನೋಡಿ ನೀವು. ನಮ್ ಪೂರ್ಣ ಇಲ್ದೇ ಇರೋದನ್ನ ತಿಳ್ಕೊಂಡು ಅನೂಪ್ನ ಒಳಗಡೆ ಕರ್ಸ್ಕೊಂಡವಳೆ. ನನಗ್ಯಾಕೋ ಇವಳು ಗರ್ಭಿಣಿ ಆಗಿರೋದ್ ಕೂಡ ಇದಕ್ಕಿಂತ ಒಂದು ಮಾತಾಡಿದ್ರು ಚಿಕ್ಕಮ್ಮ ಅಂತಾನು ನೋಡಲ್ಲ. ನನ್ ಬಗ್ಗೆ ಏನೇ ಹೇಳಿದ್ರು ಹಾಳಾಗ್ ಹೋಗ್ಲಿ ಅಂತ ಕೇಳ್ತೀನಿ. ಆದ್ರೆ ನನ್ ಹೊಟ್ಟೆಲ್ ಹುಟ್ಟಿರೋ ಮಗು ಬಗ್ಗೆ ಏನಾದ್ರೂ ಹೇಳಿದ್ರೆ ನನ್ ಮನುಷ್ಯಳಾಗಿರಲ್ಲ. ಮರ್ಯಾದೆಯಿಂದ ಹೊರಟೋಗಿ, ನನ್ ಕಣ್ ಮುದ್ದೆ ನಿಲ್ಬೇಡಿ, ಹೊರಟೋಗಿ. ಹೌದು, ಇಲಿ ಯಾಕೆ ಬೆತ್ಲೆಲ್ ಓಡ್ತಿದೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತಲ್ವಾ? ಆವಾಗ ನೋಡ್ಕೋತೀನಿ ಎಲ್ಲಾರ್ನು, ನಾನ್ ಹೇಳ್ತಿರೋದು ನಿಜಾನ ಸುಳ್ಳ ಅಂತ. ಭಾರತಿ, ಹೋಗಮ್ಮ, ನೀನು ಹೋಗಿ ಮಲ್ಕೋ. ಅವಳನ್ನ ನನಗೋಸ್ಕರ ಅವಳನ್ನು ಕ್ಷಮಿಸ್ಬಿಡಮ್ಮ. ಅವಳ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಮಾವ, ಹೋಗ್ ಮಲ್ಕೋ. ಏನಮ್ಮ, ಕೋಮಲ ಹೇಳಿದ್ರಲ್ಲಿ ಏನಾದ್ರೂ ಜಗಳ ಆಗುತ್ತೆ ಅಂತ ನೋಡಿದ್ರೆ ಎಲ್ಲ ಟುಸ್ಪಟಾಕಿ ಆಗೋಯ್ತಲ್ಲ. ಕನ್ಸ್ಕೊಂಡು ಈ ತರ ಒದರ್ತಾ ಇದ್ದಾರ? ಕೋಮಲ ಕನಸ್ಕಂಡ್ಲೋ ಅಥವಾ ಕಂಡಿದ್ದನ್ ಹೇಳಿದ್ಲು. ಆದ್ರೆ ನಡ್ದಿರೋದ್ರ ಬಗ್ಗೆ ನನಗೇನೋ ಸಂದೇಹ ಇದೆ ಕಣೆ. ಭಾರತಿ ಮೇಲೆ ಒಂದ್ ಕಣ್ಣಿಟ್ಟಿರೋದ್ರ ಜೊತೆಗೆ ಈ ಅನೂಪ್ ಮೇಲೂ ಒಂದ್ ಕಣ್ಣಿಟ್ಟಿರೋ ಕೆಲ್ಸ ನಮ್ಗೀಗ ಇದೆ ರಾಗಿಣಿ. ಇನ್ಮೇಲೆ ಅವನನ್ನು ಸೇರಿಸಿ ಗಮನಿಸ್ಕೋಬೇಕು. ಬಾ. ಭಾರತಿ, ಸುಮ್ಮನಿರು, ಅಳ್ಬೇಡ. ಸಾಕು ಪೂರ್ಣ, ಇನ್ ಮುಂದೆ ಬೇಡ. ಆದಷ್ಟು ಬೇಗ ಈ ವೇಷನ ತೆಗ್ದು ಹಾಕ್ಬೇಕು. ನಾವಿಬ್ರೂನು ಗಂಡ ಹೆಂಡತಿಯಾಗಿದ್ರು ಹೀಗೆ ಕಳ್ತನದಲ್ಲಿ ಭೇಟಿಯಾಗೋ ಪರಿಸ್ಥಿತಿ ಸಾಕು ಪೂರ್ಣ. ನೀನೇ ನನ್ ಪೂರ್ಣ ಅಂತ ನಂಗೆ ಗೊತ್ತಿದ್ರು ಈ ಸಮಾಜ ಅದನ್ನ ತಿಳ್ಕೊಳ್ದೆ ನನ್ ಮೇಲೆ ಹಾಕ್ತಿರೋ ಆರೋಪ ಆದಷ್ಟು ಬೇಗ ತೆಗ್ದು ಹಾಕ್ಬೇಕು. ಅದಕ್ಕೆ ನಿನ್ ನಿರಪರಾಧಿ ಅಂತ ಹೊರಗ್ ಬರ್ಬೇಕು.
ಭಾರತಿ, ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲಪ್ಪ. ನಿನ್ನ ಹತ್ರ ಇದ್ದು ನೋಡ್ಕೊಳ್ಳಿಲ್ಲ ಅಂದ್ರೂ ದೂರದಿಂದ ನಿಂತ್ಕೊಂಡು ನೋಡೋದೇ ಸಾಕು ಭಾರತಿ. ನಾವು ಈ ಥರ ಮೀಟ್ ಆಗೋದು ಬೇಡ ಭಾರತಿ. ನನ್ನಿಂದ ನಿನಗೆ ಯಾವ ಅವಮಾನನೂ ಆಗಬಾರ್ದು. ಚಿಂತೆ ಮಾಡಬೇಡ ಭಾರತಿ.